ನಮಸ್ತೆ ಎಲ್ರಿಗೂ, ನಾನ್ ನಿಮ್ಮ ವಿನಿ ಮಾತಾಡ್ತಿರೋದು. ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಏನಪ್ಪಾ ಅಂದ್ರೆ ತುಂಬಾ ದಿನ ಆದ್ಮೇಲೆ ನಾನು ಯೂಟ್ಯೂಬ್ ವಿಡಿಯೋಸ್ ನ ಮತ್ತೆ ಸ್ಟಾರ್ಟ್ ಮಾಡಿದೀನಿ. ಹಿಮಾಚಲದಿಂದ ವಿಡಿಯೋಸ್ ಬ್ಲಾಗ್ ಮಾಡ್ಬಿಟ್ಟು ಹಾಕ್ತಿದ್ದೆ. ಸೊ ಅಲ್ಲಿಂದ ಬಂದ್ಮೇಲೆ ಕಾರಣಾಂತರಗಳಿಂದ ನಾನು ಗ್ಯಾಪ್ ಮಾಡಿದೆ. ಸೊ ಮತ್ತೆ ಇವಾಗ ಸ್ಟಾರ್ಟ್ ಮಾಡಿದೀನಿ. ನಿಮ್ಮ ಪ್ರೀತಿ ಮತ್ತೆ ಪ್ರೋತ್ಸಾಹ ಮೊದಲು ಹೇಗಿತ್ತು ಅದೇ ರೀತಿ ಇವಾಗ್ಲೂ ಕೊಡ್ಬೇಕು ನೀವು. ಹಂಗೆ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಲಯನ್ ಟ್ಯಾಟೋ ಆದ್ರೆ ಮತ್ತೆ ಒಂದು 6 ರಿಂದ 8 ಅವರ್ ತಗೊಂಡ್ ಮಾಡ್ಬೇಕು. ಟೈಮ್ ಕರೆಕ್ಟ್ ಆಗಿ 10:30 ಹೋಗ್ತಿದ್ದೀನಿ ಶಾಪ್ಗೆ. ಹೋಗಿ ಅವ್ರು 10:30 ಬರ್ತೀನಿ ಇದ್ರೆ ನಾನೇ ಸ್ವಲ್ಪ ಲೇಟ್ ಮಾಡ್ಬಿಟ್ಟೆ. ಗೊತ್ತಿಲ್ಲ, ಬಂದಿರ್ತಾರ ಅನ್ಕೊಂತೀನಿ. ಹೋಗಿ ನೋಡೋಣ ಏನಾಗತ್ತೆ ಅಂತಂದು ಇವತ್ತು. ಆಗ್ಲೇ ಲೇಟ್ ಆಗ್ಬಿಟ್ಟಿದೆ. ನಾನು ಅವಸರವಾಗಿ ಮೆಟ್ಲುಗಳನ್ನ ಇಳ್ಕೊಂಡು ಕೆಳಗಡೆ ಹೋದೆ. ಕೆಳಗಡೆ ಹೋಗ್ತಿದ್ದಂಗೆ ನನ್ನ ಬೇಬಿನ ನೋಡಿ ಖುಷಿ ಆಗ್ಬಿಡ್ತು ಒಂದ್ ಸೆಕೆಂಡ್. ನನಗಂತೂ ಬೇಬಿ ರೆಡಿ ಆಗಿದ್ಲು, ಹಂಗೆ ಹತ್ಕೊಂಡು ಶಾಪ್ ಹತ್ರ ಹೋದೆ. ನಮ್ ಬೇಬಿನ ಇಲ್ಲ ಪಾರ್ಕ್ ಮಾಡಿದ್ವಿ. ನಮ್ ಬೇಬಿನ ಇಲ್ಲ ನಿಲ್ಲಿಸ್ಬಿಟ್ಟು ನೋಡೋಣ. ಆಲ್ರೆಡಿ ಬಂದಿರ್ಬೋದು ಅನ್ಸುತ್ತ ಅವ್ರು, ಗೊತ್ತಿಲ್ಲ. ಫೋನ್ ಬೇರೆ ಮಾಡಿದ್ರು ಎಲ್ಲಿದ್ಯಾ ಅಂತಂದು ನಮ್ಮ ಅಣ್ಣ. ನೋಡೋಣ ಬರ್ರಿ, ಇವಾಗ ಗೊತ್ತಾಗತ್ತೆ. ಎಲ್ಲ ಬಂದ್ಬಿಟ್ಟವ್ರ ಆಗ್ಲೇ. ನಿಮ್ದು ತೋರ್ಸ್ರಿ. ತೋರ್ಸು. ಹೌದಾ? ಹೊಸ್ದಾಗೆ ಒಂದೈತೆ ನೋಡುದು. ಅವ್ರು ಸಿಕ್ಕೇ ಇಲ್ಲ ನನ್ಗೆ. ಅವತ್ತಿನ ನೋಡಿದ್ದೆ ಲಾಸ್ಟ್. ಹೌದಾ? 3 ಜನ ಅವತ್ತಿಂದ ಯಾರು ಬಿಟ್ಪಡಿಲ್ಲ. ಯಾವ್ದು ಡಿಸೈನ್ ಅಣ್ಣ? ನಾವು ತುಂಬಾ ಡಿಸೈನ್ಗಳನ್ನ ತೋರಿಸಿದ್ವಿ, ಆದ್ರೆ ಅವ್ರಿಗೆ ಯಾವ್ದು ಇಷ್ಟ ಆಗ್ತಿರ್ಲಿಲ್ಲ. ಕೊನೆಗೆ ನಮ್ಮ ಹತ್ರ ಒಂದು ರೆಡಿ ಇರೋಂತ ಟ್ಯಾಟೋ ಡಿಸೈನ್ ಇತ್ತು. ಅದನ್ನ ತೋರಿಸಿದಂಗೆ ನನಗಿದು ಓಕೆ ಅಂದ್ರು. ಅವ್ರು ಓಕೆ ಅಂತಿದ್ದಂಗೆ ಇನ್ನ ಟೈಮ್ ನಾನು ವೇಸ್ಟ್ ಮಾಡಬಾರ್ದು ಅಂತ ಹೇಳಿ ಸೈಜಸ್ ಎಲ್ಲ ಚೆಕ್ ಮಾಡ್ಕೊಂಡು ಒಂದು ಪ್ರಿಂಟ್ ನ ತೆಗೆದು ಅವ್ರ ಕೈ ಮೇಲೆ ಇಟ್ಟು ಸೈಜಸ್ ಎಲ್ಲ ಚೆಕ್ ಮಾಡ್ಕೊಂಡು ಸೈಜಸ್ ಕನ್ಫರ್ಮ್ ಆದ್ಮೇಲೆ ಪಟ್ ಅಂತ ಅವ್ರ ಕೈಲಿರೋ ಹೇರ್ಸ್ ಗಳನ್ನೆಲ್ಲ ರಿಮೂವ್ ಮಾಡಿ ಪೇಸ್ಟ್ ಮಾಡ್ಬೇಕಾದ್ರೆ ನನಗನ್ಸಿದ್ ಒಂದೇ ಒಂದು ಸ್ಟೆನ್ಸಿಲ್ ತುಂಬಾ ಡೀಟೇಲ್ಡ್ ಆಗಿದೆ. ತುಂಬಾ ಚೆನ್ನಾಗಿ ಸ್ಟೆನ್ಸಿಲ್ ಬಂದ್ರೆ ಇನ್ನ ಚೆನ್ನಾಗಿ ನಾನು ವರ್ಕ್ ನ ಮಾಡಬಹುದು ಅಂತ ಅನ್ನಿಸ್ತು. ಸೊ ದೇವ್ರನ್ನ ಬೇಡ್ಕೊಂಡು ಒಂದ್ಸಲಿ ಸ್ಟಾರ್ಟ್ ಮಾಡಿದೆ. ಸ್ಟೆನ್ಸಿಲ್ ಶೀಟ್ ನ ರಿಮೂವ್ ಮಾಡ್ಬೇಕಾದ್ರೆ ನನಗೆ ಗೊತ್ತಾಯ್ತು, ಅಯ್ಯೋ ಇದ್ರ ಬಾಯಲ್ಲಿರೋ ಡೀಟೇಲ್ಸೇ ಬಂದಿಲ್ಲಲ್ಲ ಗುರು ಅಂತ. ಆದ್ರೂ ಪರವಾಗಿಲ್ಲ, ಈ ವರ್ಕ್ ನಾನು ಮಾಡ್ಬೋದು ಅನ್ನೋ ಒಂದು ನಂಬಿಕೆ ಮೇಲೆ ನಾನು ಕುತ್ಕೊಂಡೆ. ಮತ್ತೆ ನನ್ನ ಸಹಪಾಠಿಗಳು ಅಂದ್ರೆ ನನ್ನ ಜೊತೆಗಾರರು ನನಗೆ ಕ್ಲೀನ್ ಆಗಿರುವಂತ ಹೈಜಿನಿಕ್ ಸೆಟಪ್ ನ ರೆಡಿ ಮಾಡಿದ್ರು. ಸೊ ಅಲ್ಲಿಗೆ ನಂದು ಅರ್ಧ ಕೆಲಸ ಮುಗ್ದಾಗಿತ್ತು. ಕಸ್ಟಮರ್ ಮುಂದೆ ಹೊಸ ನೀಡಲ್ಗಳನ್ನ ತೆಗೆದು ವರ್ಕ್ ನ ಸ್ಟಾರ್ಟ್ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ. ಯಾರು ಇವ್ರನ್ನ? ಏನಪ್ಪಾ ಇಷ್ಟೊಂದ್ ಜನ ಇದಾರೆ ಅಂತ ಅನ್ಕೊಂಡ್ರ? ಇದರಲ್ಲಿ ಸ್ವಲ್ಪ ಜನ ನಮ್ಮ ಕಸ್ಟಮರ್ಸ್ ಇದಾರೆ, ಇನ್ನ ಸ್ವಲ್ಪ ಜನ ನಮ್ಮ ಸ್ಟೂಡೆಂಟ್ಸ್ ಇದಾರೆ. ಸ್ಟೂಡೆಂಟ್ಸ್ ಇದ್ದಿದ್ದೆ ನಾನು ನಿಮ್ಗೆ ಇನ್ನೊಂದು ವಿಷಯ ಹೇಳ್ಬೇಕು ಅಂತ ಕಾಯ್ತಿದ್ದೆ. ಅದನ್ನ ಫಸ್ಟ್ ನನ್ನ ಯೂಟ್ಯೂಬ್ ವಿಡಿಯೋಲೇ ಹೇಳೋಣ ಅಂತ ಇದುವರೆಗೂ ಎಲ್ಲೂ ಹಾಕಿಲ್ಲ, ಎಲ್ಲೂ ಹೇಳಿನೂ ಇಲ್ಲ ನಾನು. ನಿಜ, ನಮ್ಮ ಶಾಪ್ ಅಲ್ಲಿ ಇವಾಗ ಟ್ಯಾಟೂ ಟ್ರೈನಿಂಗ್ ಬೇರೆ ನಾವು ಸ್ಟಾರ್ಟ್ ಮಾಡಿದೀವಿ. 6 months ಕೋರ್ಸ್ ಇರುತ್ತೆ. ಬೇರೆದ್ರೆಲ್ಲ 2 ತಿಂಗಳು 3 ತಿಂಗಳಲ್ಲಿ ಕೋರ್ಸ್ ಮಾಡಿಸಿ ನಿಮ್ನ ಪ್ರೋ ಆರ್ಟಿಸ್ಟ್ ತರ ಮಾಡ್ತೀನಿ ಅಂತ ಸುಳ್ಳು ಹೇಳ್ಬಿಟ್ಟು ನಿಮ್ಮ ಹತ್ರ ದುಡ್ಡನ್ನ ಇಸ್ಕೊಂತಾರೆ. ಅವ್ರು ಯಾರು ಏನು ಅಂತ ನಾವ್ ಹೇಳೋದ್ ಬೇಡ, ತುಂಬಾ ಜನಕ್ಕೆ ಗೊತ್ತಿರುತ್ತೆ. ಸೊ ಯಾರಿಗಾದ್ರೂ ಟ್ಯಾಟೋ ಕಲಿಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ನಮ್ಮ ಹತ್ರ ಬರ್ರಿ. ಇಂಟ್ರೆಸ್ಟ್ ಇರೋರು ಮಾತ್ರ ನಾವು ಹೇಳ್ಕೊಡೋದು. ಸುಮ್ನೆ ಯಾರಿಗೋ ಕಲ್ಸ್ಬಿಟ್ಟು ನಮ್ ಫೀಲ್ಡ್ ನಾವೇ ಹಾಳು ಮಾಡ್ಕೊಳಕ್ ನಮ್ಗೆ ಇಷ್ಟ ಇಲ್ಲ. ಲೈಫ್ ಅಲ್ಲಿ ನಾನು ಸುಮಾರು ಕಸ್ಟಮರ್ಸ್ ಗೆ ಟ್ಯಾಟೋ ಮಾಡ್ಕೊಟ್ಟೆ, ಆದ್ರೆ ಈ ಕಸ್ಟಮರ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದ್ರು ಅನ್ಕೊಂಡ್ಬಿಟ್ರಿ. ಅವ್ರ ಫ್ರೆಂಡಿಗೆ ನೋವಾಗುತ್ತೆ ಅಂತ ಅವರೇ ಡ್ಯಾನ್ಸ್ ಮಾಡಕ್ ಸ್ಟಾರ್ಟ್ ಮಾಡ್ಬಿಟ್ರು. ನೀವೇ ನೋಡಿ. ಬಂದೈತೆ ಬಾ. ಈ ತರ ಹಿಂಸೆ ಕೊಟ್ರೆ ಜನಗಳಿಗೆ ಯಾರು ಬದುಕ್ತಾರ? ನಾನ್ ಸತ್ತೋಯ್ತೀನಿ ಕಣಣ್ಣ. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ. ಅಯ್ಯೋ ಅಣ್ಣ, ನಾನ್ ಸತ್ತೋದಂಗ ಆಗೋಯ್ತಾ ಇದ್ದೀನಿ. ಇವ್ರದ್ದು ಯಾವ ರೀತಿ ಫ್ರೆಂಡ್ಶಿಪ್ ಅಂತ ನನಗೆ ಗೊತ್ತಿಲ್ಲ, ಆದರೆ ಇವರ ಸ್ನೇಹದ ಮೇಲೆ ಯಾವುದೇ ರೀತಿ ಕೆಟ್ಟ ಕಣ್ಣು ಬೀಳಬಾರ್ದು ಅಂತ ನಾನು ಕೇಳ್ಕೊತೀನಿ. ಅವ್ರಿಗೆ ನೋವಾಗುತ್ತೆ ಅಂತ ಕುಣಿದು ಕುಪ್ಪಳಿಸಿ ಕೊನೆಗೆ ಅವ್ರು ಹಸುವಾಗಿದೆ ಅಂದಾಗ ಊಟನೂ ಮಾಡಿಸ್ಬಿಟ್ರಲ್ಲ ರೀ. ನನಗೆ ಒಂದು ಸೆಕೆಂಡು ನನ್ನ ಬಾಲ್ಯದ ಸ್ನೇಹಿತರು, ನನ್ನ ಕಾಲೇಜ್ ಡೇಸು, ನನ್ನ ಸ್ಕೂಲ್ ಡೇಸ್ ಎಲ್ಲ ನೆನಪಾಗ್ಬಿಟ್ವು. ಕುಚಿಕು 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 ಹಾಯ್ ಕುಚಿಕು ಕುಚಿಕು ಕುಚಿಕು. ಮನ್ಸಿಂದ ಟ್ಯಾಟೋ ಹಾಕ್ತಾರೆ, ಅವ್ರಿಗೆ ನೋವಾಗಲ್ವಂತೆ.
ಮನ್ಸಿಂದ ಯಾರು ಮಾಡ್ತಿರಲ್ಲ ಅವ್ರಿಗೆ ನೋವಾಗುತ್ತೆ. ದೇವ್ರು ನಾವು ಎಲ್ಲರಿಗೂ ಮನ್ಸಿಂದ ಹಾಕತ್ತಾರ, ದೇವ್ರು ಕೊಟ್ಬಿಡ ನನಗೆ ಮನ್ಸು, ಅದಕ್ಕೆ ಅವ್ರಿಗೂ ನೋವಾಗ್ತಿದೆ. ಒಪ್ತೆ, ನಿನ್ ಮನ್ಸು ಎಷ್ಟು ಪರಿಶುದ್ಧವಾಗದು ಅಷ್ಟು ನೀ ಚೆನ್ನಾಗಿ ಬರುತ್ತೆ. ಮತ್ತೆ ಇನ್ನೊಂದ್ ಹೇಳಕ್ ಇಷ್ಟಪಡ್ತೀನಿ, ಯಾರಿಗಾದ್ರೂ ಟ್ಯಾಟೋ ಬಗ್ಗೆ ಕೆಲವೊಂದು ಡೌಟ್ಸ್ ಗಳು ಇರ್ತವೆ, ಅವ್ನು ಯಾರ ಹತ್ರ ಕೇಳ್ಬೇಕಪ್ಪ ಅಂತ ಗೊತ್ತಿಲ್ಲದೆ ಅವರು ಸುಮ್ನೆ ಇರ್ತಾರೆ. ಆತರ ಡೌಟ್ಸ್ ಗಳು ಏನಾದ್ರು ಇದ್ರೆ ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ನನಗೆ ಚಾಟ್ ಮಾಡ್ಬಿಟ್ಟು ನೀವು ನನ್ನ ಹತ್ರ ಕೇಳ್ಬೋದು. ನನಗೆ ಗೊತ್ತಿರೋಷ್ಟು ನಾನು ಹೇಳ್ತೀನಿ. ನಾನು ಅನ್ಕೊಂಡಿದ್ದೆ ಇವರು ಪೇನ್ ನ ತಡಿಯಲ್ಲ, ನೋವು ಅಂತಾರೆ ಅಂತ. ಆದ್ರೆ ಇವ್ರು ನೋಡಿದ್ರೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಕುತ್ಕೊಂಡು ಮಸ್ತ್ ಆಗಿ ಟ್ಯಾಟೋ ಮಾಡಿಸ್ತಿದ್ರು. ನನಗೆ ಅನ್ನಿಸ್ತು KGF ಅಲ್ಲಿರೋ ಡೈಲಾಗು ಇವ್ರಿಗೋಸ್ಕರ ಹೇಳಿ ಮಾಡಿಸಿರ್ಬೇಕೇನೋ ಅಂತ. ಅರ್ಥ ಆಗ್ಲಿಲ್ವಾ? ಹಾಕ್ತೀನಿ ನೋಡಿ. ಸೊ ಬ್ಲಾಕ್ ಅಂಡ್ ಗ್ರೇ ಅಲ್ಲಿ ಆಲ್ಮೋಸ್ಟ್ ಅಲ್ಲಿ ನೋವು ಕಮ್ಮಿ ಅಂತಾರೆ, ಆದ್ರೆ ವೈಟ್ ಇಂಕ್ ಅಲ್ಲಿ ಹೈಲೈಟ್ ನ ಮಾಡ್ಬೇಕಾದ್ರೆ ಎಲ್ಲರೂ ನೋವು ಒಂದೇ ಅಂತಾರೆ. ಆದ್ರೆ ಇವ್ರು ನೋಡಿದ್ರೆ ಅದ್ರಲ್ಲೂ ನೋವು ಅನ್ಲಿಲ್ಲ, ಮಸ್ತ್ ಆಗಿ ಕುತ್ಕೊಂಡು ಪ್ರತಿಯೊಂದು ಡೀಟೇಲ್ಸ್ ವೈಟ್ ಇಂಕ್ ಅಲ್ಲಿ ಹೈಲೈಟ್ಸ್ ನ ಮಾಡಿಸಿದ್ರು. ಸೊ ಈ ವರ್ಕ್ ಹೆಂಗ್ ಬಂದಿದೆ ಅಂತ ಫೈನಲ್ ರಿಸಲ್ಟ್ ಗೋಸ್ಕರ ನಾನು ಕಾಯ್ತಿದ್ದೆ, ನೀವು ಕಾಯ್ತಿದ್ರಿ. ನೋಡ್ರಿ ಇದ್ರ ಫೈನಲ್ ರಿಸಲ್ಟ್ ಹೆಂಗ್ ಬಂದಿದೆ ಅಂತ. ತಪ್ಪದೆ ಕಾಮೆಂಟ್ ಅಲ್ಲಿ ಹಾಕ್ಬೇಕು ಈ ಲೈನ್ ಯಾವ ತರ ಬಂದಿದೆ ಅಂತ. ನಾನು ಬೆಳಗ್ಗೆ ಹೇಳಿದ್ದೆ 6 ರಿಂದ 8 ಅವರ್ ಮಿನಿಮಮ್ ಬೇಕೇ ಬೇಕು ಲೈನ್ ವರ್ಕಿಗೆ ಅಂತ. ಸೊ ನಾನು ಈ ವರ್ಕ್ ನ ಸ್ಟಾರ್ಟ್ ಮಾಡಿದಾಗ 11 ಗಂಟೆ 15 ನಿಮಿಷ ಆಗಿತ್ತು ಅನ್ಕೊಂತೀನಿ. ಸೊ ಇವಾಗ ಮುಗಿದಾಗ 10 ಗಂಟೆ 10 ನಿಮಿಷ ಆಗಿದೆ. ಸೊ ಅಲ್ಲಿಗೆ ಈ ವರ್ಕ್ ನ ಕಂಪ್ಲೀಟ್ ಮಾಡೋಕೆ ನಾವು 9 ಅವರ್ಸ್ ಅಂತೂ ಮಿನಿಮಮ್ ತಗೊಂಡಿದೀವಿ. ಇದು ಈ ವರ್ಕ್ ನ ಫೈನಲ್ ರಿಸಲ್ಟ್. ನೋಡ್ಬೋದು ನೀವು ಯಾವ ತರ ಬಂದಿದೆ ಅಂತ. ಪ್ರತಿಯೊಂದು ಡೀಟೇಲ್ಸ್ ಹಂಗೆ ಬಂದಿದೆ. ಸೊ ನಮ್ಮ ಸಿಂಹ ಆಗಿದೆ. ಕೆಲವೊಬ್ರು ಸಿಂಹ ಹಾಕ್ಸಕ್ ಹೋಗಿ ನಾಯಿ ಹಾಕ್ಸಿರ್ತಾರೆ. ಹುಷಾರಾಗಿ ನೀವು ಟ್ಯಾಟೋನ ಮಾಡಿಸ್ರಿ. ನಿಮಗೆ ಸಿಂಹ ತರನೇ ಬರ್ಬೇಕು ಅಂತಂದ್ರೆ ಬೆಂಗಳೂರು ಸುಮಾರು ಜನ ಒಳ್ಳೆ ಆರ್ಟಿಸ್ಟ್ ಗಳಿದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ರಿ. ಮತ್ತೆ ನಾವು ಈ ವರ್ಕ್ ಫೋಟೋಸ್ ವಿಡಿಯೋಸ್ ಕ್ಲೀನ್ ಆಗಿ ತಕೊಂಡು ರೀಲ್ಸ್ ಮಾಡ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿದೀವಿ. ನಿಮ್ಗೆ ಈ ವರ್ಕ್ ಫೋಟೋಸ್ ವಿಡಿಯೋಸ್ ಬೇಕು ಅಂತಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ಚೆಕ್ ಮಾಡಬಹುದು. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಅತ್ಯಮೂಲ್ಯವಾದ ಸಮಯನ ನಮಗೆ ಕೊಟ್ಟು ನಮ್ಮ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ಕಾಯ್ತಿರಿ. ಟಾಟಾ, ಬಾಯ್.